ತಾಯಿ ಚೆನ್ನಮ್ಮ ಅವರನ್ನು ನೆನೆದು ಅವರ ಪುತ್ರಿ ಅನಸೂಯ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಇಬ್ಬರು ಪುತ್ರಿಯರು, 4 ಗಂಡು ಮಕ್ಕಳು. ಮುತ್ತೈದೆಯಾಗಿ ಸಾಯಬೇಕು ಅನ್ನೋದು ತಾಯಿಯ ಆಸೆಯಾಗಿತ್ತು. ಆ ಆಸೆ ಈಡೇರಿದೆ ಇವತ್ತು ಅಂತ ಹೇಳಿ ಭಾವುಕರಾಗಿ ಅನಸೂಯ ಅವರು ಮಾತನಾಡಿದ್ದಾರೆ. ಇನ್ನು ಅನಸೂಯ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸುನೀಲ್ ಅವರು ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ದೇವೇಗೌಡರ ಪುತ್ರಿ ಅಂತ ಅನಸೂಯ ಅವರು ಇದ್ದಾರೆ. ಬನ್ನಿ, ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಮ್ಮ ಕುಟುಂಬದ ಒಂದು ಶಕ್ತಿ ಕೊಂಡಿನೇ ಕಳಿಸ್ದಂಗೆ ಆಗಿದೆ. ಅವರು ನಮಗೆ ಈಗ ದೈಹಿಕವಾಗಿ ನಮ್ಮಲ್ಲಿ ಇಲ್ಲದೆ ಇರ್ಬೋದು, ಆದರೆ ಅವ್ರು ನಮ್ಮೆಲ್ಲರಿಗೂ ಅವರ ಶಕ್ತಿನ ಹಂಚಿ ಹೋಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಈಗ ನಾನು ಎಲ್ಲ ಜನರಲ್ಲೂ ನನಗೆ ಮನಸ್ಸಿಗಾದ ಅನುಭವನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾವುದೇ ಹೆಣ್ಮಗಳಾದ್ರೂ ಒಂದು ಮುತ್ತೈದೆಯಾಗಿ ಹೋಗಬೇಕು ಅನ್ನೋದು ಇಷ್ಟಪಡ್ತಾರೆ. ಅದು ನನ್ನ ತಾಯಿಗೆ ಸಿಕ್ಕಿದೆ. ಅವ್ರು ICUನಲ್ಲಿದ್ದರೂ ಸಹ ನಮ್ಮ ತಂದೆಯವರು ಬೆಳಗ್ಗೆ ಶಿವನಿಗೆ ಒಂದು ರುದ್ರಾಭಿಷೇಕ ಮಾಡಿ ಆ ದೇವ್ರದ್ದು ಮಲ್ಲಿಗೆ ಹೂವು, ಆಮೇಲೆ ರುದ್ರಾಭಿಷೇಕದ ತೀರ್ಥ ಮತ್ತು ಗಂಧ 3 ತಮ್ಮ ಕೈಯಾರ ತಾಯಿಗೆ ಇಟ್ಬಿಟ್ಟು ಕ್ಷಣದಲ್ಲಿ ಎಲ್ಲ ಪ್ಯಾರಾಮೀಟರ್ಸೂ ಸರಿಯಾದ ರೀತಿಲಿರುವಾಗ, ಅದರಲ್ಲಿ ಏರುಪೇರೇ ಇಲ್ಲ, ಒಬ್ಬ ನಾರ್ಮಲ್ ಮನುಷ್ಯನಿಗೆ ಏನು ಇರಬೇಕಿತ್ತು ಆ ರೀತಿ ಪ್ಯಾರಾಮೀಟ್ರ್ ಇರೋಂಥ ಸಮಯದಲ್ಲಿ ಆ ತಾಯಿ ಜೀವ 2 ಕ್ಷಣ ಅವರು ಇಟ್ಟ ಗಳಿಗೆಯಲ್ಲಿ ಹೋಗುತ್ತೆ ಅಂದರೆ ಅಂಥ ಸಾವು ಯಾರಿಗೂ ಸಿಗಲ್ಲ. ಅಂಥದ್ದನ್ನು ಭಗವಂತ ನನ್ನ ತಾಯಿ ಕೊಟ್ಟಿದ್ದಾನೆ. ಅದಕ್ಕೆ ಕಾರಣ ಇಷ್ಟೇ, ಚಿಕ್ಕ ವಯಸ್ಸಿಂದ ಅವ್ರು ಮಾಡ್ಕೊಂಬಂದಿದ್ದಂಥ ಪೂಜೆ ಅದೊಂದೇ ಅಲ್ಲ, ಜನಗಳ ಸೇವೆ ನಿಸ್ವಾರ್ಥವಾಗಿ ಮಾಡ್ಕೊಂಬಂದರು. ನಾವು ತುಂಬ ಭಾಗ್ಯವಂತರು, ತುಂಬ ಪುಣ್ಯವಂತರು ಅಂತ ತಂದೆ ತಾಯಿ ಪಡೆಯೋಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಪ್ರಾಣ ಪಕ್ಷಿ ಹಾರಿದಾಗ ನನ್ನ ತಂದೆ ಬಾಯಲ್ಲಿ ಮೊದಲು ಬಂದ ಶಬ್ದನೇ, ಇಲ್ಲಮ್ಮ ನಾನು ಬರೋದು ತಡ ಮಾಡಬೇಕಿತ್ತು, ಅಥವಾ ನಾನು ಬರಬಾರ್ದಿತ್ತು, ನಾನು ಬಂದಿದ್ದಕ್ಕೋಸ್ಕರನೇ ಈ ಥರ ಆಯಿತು, ನಾನು ಅವಳನ್ನು ಕಳ್ಕೊಂಬಿಟ್ಟೆ. ನಾನು ನಿಜ ಹೇಳ್ತೀನಿ, ತುಂಬ ದುಃಖಪಟ್ಟರು. ಈಗಾಗಿರೋದನ್ನು ಅವ್ರಿಗೆ ಮಾನಸಿಕವಾಗಿ ತಡೆಯೋಕ್ಕಾಗ್ತಾ ಇಲ್ಲ. ಅವರು ಬೆಳಗ್ಗೆ ಅವ್ರ ಮನಸ್ಸಿನ ನೋವನ್ನು ನಮಸ್ಕಾರದ ಜೊತೆಗೆ ನನ್ನ ಬಿಟ್ಟು ಹೋಗಬೇಡ, ನಾನು ನಿನ್ನ ಜೊತೆ ಕರ್ಕೊಂಡು ಹೋಗು ಅನ್ನೋ ಮಟ್ಟಕ್ಕಾಗಿದ್ದಾರೆ. ಅಂದರೆ ಹೇಗೆ ಅರಗಿಸ್ಕೊಳ್ತೀರಾ ಇಡೀ ಮಕ್ಕಳದನ್ನು ಪರಿಸ್ಥಿತಿ? ಸ್ನೇಹಿತರಾದಿದ್ದಂಥವ್ರು ಹೇಗೆ ಅರಗಿಸ್ಕೋತೀರ? ದೊಡ್ಡವರ ಒಂದು ಕಡೆ ನೋವು, ತಾಯಿ ಅಗಲಿಕೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ನೇಹಿತರಾಗಿದ್ದಂಥವ್ರು ಅವರು. ಈಗ ನಿಮಗೆ ಹೇಳಬೇಕು ಅಂದರೆ ಮೊದಲೇ ಹೇಳಿದೆ ನಿಮಗೆ, ಅವರು ದೈಹಿಕವಾಗಿಲ್ಲದೆ ಇರ್ಬೋದು, ಆದರೆ ಅವ್ರು ನನ್ನ ತಂದೆ ಜೊತೆಲೇ ಇರ್ತಾರೆ, ನಮಗೂ ಎಲ್ಲರ ಜೊತೆಲೂ ಇದ್ದಾರೆ ಅಂತ. ಅಮ್ಮ ಇಲ್ಲ ಅಂತ ಗೊತ್ತಾದ ಕ್ಷಣ ನಿನ್ನೆ ಹೇಗಾಯಿತು? ಅದಕ್ಕೆ ಪದಗಳೇ ಇಲ್ಲ ಬಿಡಿ, ಖಂಡಿತ ಪದ ಇಲ್ಲ. ಯಾವ ಶಬ್ದದಲ್ಲೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಅನುಭವಿಸೋರಿಗೆ ಗೊತ್ತದ್ರದ್ದು ನೋವೇನು ಅಂಥೇಳಿ. ಇದಿಷ್ಟು ಅನಸೂಯ ಅವರ ಮಾತು. ನಿನ್ನೆ ಆದಂಥ ವಿಚಾರ ಎಲ್ಲವನ್ನು ಕೂಡ TV9 ಬಳಿ ಹಂಚಿಕೊಂಡಿರುವಂಥ ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.